ಆಂಗ್ಲ ಮಾಧ್ಯಮ ಶಾಲೆ ಈ ಹಮ್ಮಿಕೊಂಡಿರುವಂಥ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿ ಇವತ್ತು ಮಹಿಳೆಯರನ್ನು ಕರೆತಂದಿರಿ. ಇಂಥ ಕೆಲಸ ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ಗೂಡೂರು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದು ಭಾಳ ಖುಷಿಯ ವಿಚಾರ, ಸಂತೋಷದ ವಿಚಾರ. ನೋಡ್ರಿ, ಎಲ್ಲಿದ್ದರೂ ನಮ್ಮ ಹೆಣ್ಮಕ್ಳು ಮುಂದದಾರ, ಆದರೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗೋಗ್ತೈತಿ. ಯಾಕೆ? ಗಂಡ ಹುಟ್ಟಿದ್ರೆ ಸಾಕು ಪೇಡೆ ಹಂಚ್ಕೊಂತ ಅಡ್ಡಾಡ್ತಾರೆ. ಈಗ ನಮ್ಮ ಹೆಣ್ಮಕ್ಳು ಹುಟ್ಟಿದ್ರೆ ನೀವೇನಾರು ಹಂಚಿದ್ದು ಕಂಡಿರ? ನಮ್ಮ ಹೆಣ್ಮಕ್ಳಿಂದ ಎಲ್ಲ ಉಪಯೋಗ ತೊಗೊತೀರಿ, ಹೆಣ್ಮಕ್ಳ ಸಂಖ್ಯೆನ ಕಡಿಮೆ ಮಾಡ್ತೀರಿ. ಅದಕ್ಕೆ ಮುಂದೆ ಬರ್ತಾ ಈಗ ಆಲ್ರೆಡಿ ಗೌಡ್ರಾಗಲಿ ಮತ್ತು ತಿರ್ಗಾ ನಮ್ಮ ಇವರಾಗಲಿ ನಾಗರಿಕರು ನೀವು ವರದಕ್ಷಿಣೆ ತೊಗೊಂಡಿರಿ. ಮುಂದೆ ನೀವೊಂದು ಕಾಲದಲ್ಲಿ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗೋ ಕಾಲ ಬರ್ತೈತಿ. ಯಾಕೆ? ಹೆಣ್ಣಿನ ಸಂಖ್ಯೆ ಇಲ್ಲ, ಕಡಿಮೆಗೆ ಐತಿ. ಇವತ್ತು ವೇದಿಕೆ ಮೇಲೆ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರುವಂಥ ಗಣ್ಯಮಾನ್ಯರು ಕುಂತಾರ. ನಿಜವಾಗ್ಲು ಯಾಕಪ್ಪ ಅಂತಂದ್ರೆ ನೋಡಿರಿಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋದು ಗಾದೆ ಮಾತು ನೀವು ಆಲ್ರೆಡಿ ಕೇಳಿರಿ. ಗಂಡು ಮಕ್ಕಳು ಎಲ್ಲಾರು ಹೊಕ್ಕಿವಂದ್ರೆ ಸಾಕು, ಒಂದು ಹಬ್ಬ ಮದುವೆ ಜಾತ್ರೆ ಏನಾರಿದ್ರು ನಾವು ಹೋಗಿ ಬರ್ತೀವಿ, ನಿಮ್ಮ ಮನೆಯಾಗಿರೋ ಅಡುಗೆ ಮಾಡ್ಕೊಂಡು ಅಂತಿದ್ರು. ಈಗಿಲ್ಲ, ಗಂಡು ಮಕ್ಳಿಗೆ ಹೊಲಕ್ಕೆ ಕಲಿಸಿ ನಾವು ಮದುವೆಗೆ ಹೊಂಟೀವಿ. ಯಾಕೆ? ನಮ್ಗೆ ಆಧಾರ್ ಕಾರ್ಡ್ ಫ್ರೀ ಐತಿ. ಆಧಾರ್ ಕಾರ್ಡ್ ಫ್ರೀ ಇರ್ತದಕ್ಕೆ ಬಸ್ ಚಾರ್ಜ್ ರೊಕ್ಕ ನಾಯರ ಹಾಕಿ ಮನೆಗೆ ಬರ್ತೀವಿ. ಇಂಥ ಉಳಿತಾಯ ಕೆಲಸ ನಾವು ಹೆಣ್ಣ ಮಾಡೋದು. ಹೌದು, ನಿಜವಾಗ್ಲು ಅದನ್ನೆಲ್ಲ. ಅದಕ್ಕೆ ನಮಗೂ ಒಂದು ಕಾಲ ಬರ್ತೈತಿ. ಈಗ ನೋಡಿರಿ, ಇತ್ತೀಚೆಗೆ ನಡೆಯಲಾರ್ದ ನಾಣ್ಯ ಅಂತ 10 ಪೈಸೆ 5 ಪೈಸೆ ಮೂಲ್ಯಾಗ ಹೋಗಿದ್ದೀವಿ. ಈಗ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ತೆಗೆದು ನೋಡ್ರಿ, ಇದು 4ನೇ ಇದ್ರ ತೊಗೊಂಬಂದ್ರಿ 2 ಲಕ್ಷ ಕೊಡ್ತೀವಿ, ಈ 1 ರೂಪಾಯಿ ಇದ್ರ ತೊಗೊಂಬರ್ರಿ 5 ಲಕ್ಷ ಕೊಡ್ತೀವಿ ಅಂತೇಳಿ ಆಲ್ರೆಡಿ ನಡೆದಾವ. ಹಂಗೆ ನಮ್ಮನ್ನು ನಡಿಲಾರ್ದ ನಾಣ್ಯದಂಗೆ ಮಾಡಿರಿ ನೀವು. ಆದರೆ ಈ ಜಮಾನದಲ್ಲಿ ಈಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡವ್ರು. ಅದು ಹೆಮ್ಮೆಯ ವಿಚಾರ. ಗಂಡಿನ ಸರಿಸಮಾನಾಗಿ ಕೆಲಸ ಮಾಡ್ತಾಳೆ ಇವತ್ತು 24 hours. ಭಯ ಇಲ್ಲ, ಭೀತಿ ಇಲ್ಲ. ಆದ್ರೂ ಹೆಣ್ಣಿನ ಸಂರಕ್ಷಣೆಗಳನ್ನು ಸ್ವಲ್ಪ ಕೊಡ್ರಿ, ಹೆಣ್ಣಿಗೆ ಗೌರವ ಕೊಡ್ರಿ, ಆದ್ಯತೆ ಕೊಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇಂಥ ಗುರುತಿಸಿರುವಂಥ ಕೆಲಸನ ನೀವು ಮಾಡಿದ್ದೀರಾ. ಇದು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಮುಂದುವರಿಲಿ ಅಂತ ಹೇಳ್ತಾ ಸಾಂಗ್ ಹಾಡೋದು ಕೇಳತ್ತಾರ. ದಯವಿಟ್ಟು ನಂಗೆ ಸ್ವಲ್ಪ ಹುಷಾರಿಲ್ಲ, ಪ್ರೋಗ್ರಾಮ್ ಐತಿ, ಬ್ಯಾಡ್ರಮ್ಮ. ಅಲ್ಲೇನು ಕೇಳ್ತೀರಿ? ಬರೀ ಈಗ ಬಂದ ಹುಚ್ಚು ಜಾನಪದ. ಅವಾಗಿನ ಇದ್ದು ಹುಟ್ಟೋ ಪದ, ಬೀಸೋ ಪದ, ಹಂತಿ ಪದ ಎಲ್ಲವೂ ಇರ್ತಿದ್ವಿ. ಅಮ್ಮರಿಗೆ ಗೊತ್ತಿತ್ತು ನೋಡು, 10 ಮಳದ ಸೀರೆ ಉಟ್ಕೊಂಡು ತಲೆ ಮ್ಯಾಗ ಹಣಿ ಮ್ಯಾಗ ಒಂದು ಕುಂಕುಮ ಹಚ್ಕೊಂಡು ತಲೆ ಮ್ಯಾಗ ಆ ಸೆರಗೆ ಹೋಗ್ಕೊಂತ ಹೋದ್ರೆ ರೆಡ್ಡಿ ಮಲ್ಲಮ್ಮ ಬಂದ್ಲು ಅಂತೇಳಿ ದಾರಿ ಬಿಡ್ತಿದ್ರಿ. ಈಗ ಹಂಗಿಲ್ಲ. ಇಲ್ಲಿ ಹಾಕ್ಕೊಂಡು ನೋಡಿ, ಇಂಥವು ಏನಾರು ಹಾಕ್ಕೊಂಡು ಹೋದ್ರೆ ಮುದಕ್ ಸತ್ತ ದಾರಿ ಬಿಡೋದಿಲ್ಲ ನಮಗೆ. ಭಾರಿ ಚಂದ ಅದಾಳ ನೋಡಂತಾನೆ. ಹಂಗೆ ಅವಾಗಿನ ಫ್ಯಾಷನ್ ಹಂಗಿತ್ತು. ಈಗಿನ ಗಂಡು ಮಕ್ಕಳು ಅಷ್ಟೇ ನೋಡಿರೇನು, ಮಣ್ಕಾಲು ಹರಿದಿರ್ತೈತಿ. ಇಲ್ಲಿ ಅದು ಜೀನ್ಸ್ ಅಂತ, ಸ್ಟೈಲ್ ಅಂತ, ಹಿಂದ್ಗಡೆ ಹರ್ಕೊಂಡಿರ್ತಾನೆ. ಅವೆಲ್ಲ ಬಡವರು, ಆವಾಗಿನ ಕಾಲದಾಗ ಬಡವರು ಹಾಕ್ಕೊಂತಿದ್ರು. ಈಗ ಶ್ರೀಮಂತಿದ್ರು ಅದನ್ನು ಹಾಕ್ಕೊಳಬೇಕವ, ಗತಿ ಇಲ್ಲ. ಯಾಕೆ? ಶ್ರೀಮಂತಿಗೆ ತೋರ್ಸಕ್ಕೆ ಅದನ್ನು ಹಾಕ್ಕೋಬೇಕು. ಈಗ ಹಾಗೇನಿಲ್ಲ, ಅವಾಗಿರ್ತಿತ್ತು ಊಟದ್ದು. ಆಮೇಲೆ ಬಡತನ ಭಾಳ ಪರಿಸ್ಥಿತಿ ಇತ್ತು. ಈಗಿಲ್ಲ, ಎಲ್ಲ ಬಡತನ ನಿವಾರಣೆ ಮಾಡತೈತಿ ನಮ್ಮ ದೇಶ. ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತೈತಿ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಅದು ಕೂಡ ಬಂದೈತಿ. ಗೃಹಲಕ್ಷ್ಮಿ, ಗೃಹ ಭಾಗ್ಯ. ಈಗ ಒಂದು ಹೆಣ್ಣು ಹುಟ್ಟಿದ್ರೆ ಸಾಕು, ಗೃಹ ಮಾತೆಯರಂತಾರೆ ನಮಗೆ. ನೋಡು, ಒಂದು ಹುಟ್ಟುದಲ್ದ 5 ಆಪ್ಷನ್ ತೊಗೊಂಡು ಹುಟ್ಟಬೇಕು ನಾವು. ನಮಗೇನಾರು ಆರಾಮಿಲ್ಲ ಅಂದ್ರೆ ಲಕ್ಷ ಆದರೂ ಹಾಕಿ ತೋರಿಸಿ ಉಳಿಸ್ತಾನೆ ಗಣಮಗೀಗ. ಯಾಕೆ? ಭಾಗ್ಯಲಕ್ಷ್ಮಿ ಬಾಂಡ್ ಬಂದೈತಿ. ಈಗ 5 ಲಕ್ಷನೇ 2 ಲಕ್ಷ ಐತದ. ಅದರ ಸಂಬಂಧ ಉಳಿಸ್ತಾರೆ ನಮ್ಮನ್ನು. 2 ಲಕ್ಷ ನಮ್ಮ 3 ನೋಡು. ಅಮ್ಮಗೆ ಅನುಭವ ಐತಿ ನೋಡು. ಹೆಂಗೆ ಮಗಳನ್ನ ಉಳಿಸ್ಕೊಂತೀರಿ, ಹಂಗೆ ಸೊಸಿನೂ ಉಳಿಸ್ಕೋರಿ ನಾಳಿನ ದಿನ. ಈಗ ಆಲ್ರೆಡಿ ವೃದ್ಧಾಶ್ರಮ ಕಟ್ಟಿನಿ ನಾನು, ಪುನೀತ್ ಪುಣ್ಯಾಶ್ರಮ ಅಂತ. ಬರೀ ಮುದುಕರಿಗೆ ಇಡುವಂಥ ಆಶ್ರಮ ಅದ. ನಾವು ನಮ್ಮ ಕಲಾವಿದರು ಸೇರಿ ಮಾಡಿ ಆಶ್ರಮದೊಳಗೆ ಬರೀ ವಯಸ್ಸಾದವ್ರು ಅದಾರ. ಅಜ್ಜನಂತಾರೆ, ಅಮ್ಮನಂತಾರೆ. ಯಾಕೆ ಹೊರಗೆ ಹಾಕ್ತಾರೆ ಹೇಳ್ರಿ? ತಮ್ಮ ಬಡತನ ಇದರಿಂದ ಹೊರಗೆ ಹಾಕೋದಿಲ್ಲ. ಈಗ ತಮ್ಮ ಶ್ರೀಮಂತಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಆ ವಯಸ್ಸಾದ ಮೇಲೆ ತಂದೆ ತಾಯಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತೇಳಿ ಹೊರಗೆ ಹಾಕ್ಬಿಡ್ತಾರೆ. ಆ ಪರಿಸ್ಥಿತಿ ನಾಳೆ ನಮಗೂ ಒಂದಿನ ಬರ್ತೈತಿ ಅನ್ನೋದನ್ನು ಮರೆತು ಹೊರಗೆ ಹಾಕಿರ್ತಾರೆ. ಆ ಪರಿಸ್ಥಿತಿ ಅವ್ರಿಗೂ ಕಟ್ಟಿಟ್ಟು ಬುತ್ತಿ ಐತಿ. ವಯಸ್ಸಾದವ್ರು ನೋಡ್ಕೋರಿ, ಯಾಕಂದ್ರೆ ಅವ್ರ ಆಶೀರ್ವಾದ ಇದ್ರೆ ನಾವು ಎಲ್ಲಾದರೂ ಬೆಳಿತೀವಿ, ಬದುಕ್ತೀವಿ ಅಂತ ಹೇಳ್ತಾವಕ್ಕೆ ಒಂದು ಸಾಂಗ್ ಕೇಳ್ಯಾರ. ಸಾಂಗ್ ಹಾಡೋದೇನು ಬೇಡ, ಸುಮ್ಮ ಒಂದು 4 ನುಡಿ ಹಾಡೋನು. ಹುಟ್ಟು ಪದ, ಬೀಸು ಪದ ಯಾವಾಗ ಕೇಳಿರಲ್ಲ? ಬೀಸು ಪದ. ದ್ವಾಸಿಯ ಹಿಟ್ಟ ಬೀಸಿ ಎಷ್ಟವು ದಿನವಾಯ್ತ್ರಿ, ಯಾರ್ಯಾರ ತೆವಿಯ ಕೊಡಲಿಲ್ಲ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ. ಯಾರ್ಯಾರ ತೆವಿಯ ಕೊಡಲಿಲ್ಲ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ.
ಈಗಿಲ್ಲ ಹಂಗ ಹುಡುಗರು ಹಾಡ್ತಾರೆ ನೋಡ್ರಿ ಈಗ ನಾ ಡ್ರೈವರ ಅದಕ್ಕೆ ಕನ್ನಡ ಸಾಲಿ ಬಾಗಲ ಹಾಕ್ಯಾವಲಿ ಗೊತ್ತೈತೆ ನನಗೆ. ಈಗಿನ ಮಕ್ಕಳಿಗೆ ಇವೆಲ್ಲ ಕಲ್ಸಕ್ಕೆ ಸಾಧ್ಯನೇ ಇಲ್ಲ, ಕಲಿಯೋದಲ್ಲೂ ಇಲ್ಲ. ಅದ್ರ ಬೇರೆ ನಮ್ಮ ಕನ್ನಡ ಶಾಲೆ ಹುಡುಗರು ಏನಾರು ಹಾಡ್ಯಾವು, ನಮ್ಮ ಇಂಗ್ಲೀಷ್ ಮಾಧ್ಯಮ ಹುಡುಗರಿಗಂತೂ ಸಾಧ್ಯನೇ ಇಲ್ಲ ಅವು. ಆ ಪದಗಳು ಹಿಂದಿನ ಮೂಲ ಜಾನಪದಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಬೆಳ್ಳಿಯ ಬಾರ್ಕೋಲ ಬೆಳ್ಳನ ಎರಡೆತ್ತ ಬಿಳಿಜೋಳ ಹೊಲಕ್ಕೆ ಚೆರಗವ ಎಷ್ಟು ಚಂದ ಇರ್ತಿದ್ರು ನಿಜವಾಗ್ಲು. ಅವಾಗಿನ ಜಾನಪದಗಳು ಹಂಗಿರ್ತಿದ್ದು. ಇರಲಿ, ಅದಕ್ಕೂ ಮಾನ್ಯತೆ. ಅದಕ್ಕೆ ಸರ್ಕಾರ ನೋಡಿರಿಲ್ಲ, ಹಳೆ ಜಾನಪದ ಗೀತೆಗಳು, ಜೋಗ್ತಿ ನೃತ್ಯ, ಡೊಳ್ಳು ಕುಣಿತ ಇಂಥವಕ್ಕೆಲ್ಲ ಆದ್ಯತೆ ಕೊಡ್ತೈತಿ. ಯಾಕೆ ಕೊಡುತ್ತಂದ್ರೆ ಅದೆಲ್ಲ ಅಜರಾಮವಾಗಿ ಉಳಿಬೇಕಂತ. ನಾವು ಯಾವುದನ್ನು ಹೊಸದಾಗಿ ಮಾಡೋದಲ್ಲ, ನಾವು ಯಾವುದೂ ಹೊಸದಾಗಿ ಕಂಡು ಹಿಡಿಯೋದಿಲ್ಲ. ಐತಿಹಾಸಿಕ ಪುನರಾವರ್ತನೆ ಆಗತ್ತಷ್ಟ. ಇವತ್ತು ಕಂಪ್ಯೂಟರ್ ಕಲಿಯುಗ, ಜಗತ್ತ ಅಂಗೈಯಾಗ ನೋಡ್ತೀವಿ. ಮೊಬೈಲ್ ಬಂದ ಮೇಲೆ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಕೊರೋನಾ ಬಂದ ಮೇಲೆ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಟು ಈಗ ಬುಕ್ ಹಿಡಿಯೋದು ಹಿಡಿತಾವ ನಾವು? ನೋವೇ ಏನು ಮಾಡತ್ತಾನ ಮಗ, ಆನ್ಲೈನ್ ಕ್ಲಾಸಲ್ಲಿ ಇದ್ದಾನೆ ಅಂತೀವಿ. ಹಂಗೆ ಇರಲಿ, ಮತ್ತೆ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಮತ್ತೆ ಬರಮಾಡ್ಕೊಳ್ರಿ. ಮತ್ತೆ ಬರ್ತೀನಿ. ದಯವಿಟ್ಟು ಇಲ್ಲಿವರೆಗೂ ಕರೆ ತಂದು ನಮಗೆ ಈ ರೀತಿ ಸನ್ಮಾನ ಗೌರವ ಕೊಟ್ಟಂಥ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೆ, ಅಧ್ಯಕ್ಷ ವೃಂದಕ್ಕೆ, ಉಪಾಧ್ಯಕ್ಷ ವೃಂದಕ್ಕೆ ಹಾಗೂ ನಮ್ಮ ಟೀಚರ್ಸ್ಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.